ಸ್ನೇಹಿತರೆ ನಮಸ್ಕಾರ. ನಾವು ಮಾತುಗಳಲ್ಲಿ ಯಾವಾಗಲೂ ಜನರೇಷನ್ ಗ್ಯಾಪ್ ಅನ್ನೋ ಪದನ ಬಳಸ್ತಾ ಇರ್ತೇವೆ. ಪೀಳಿಗೆಗಳ ಅಂತರ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಈ ವಿಡಿಯೋ ಮಾಡ್ತಾ ಇರುವಂತಹ ಮುಖ್ಯವಾದ ಉದ್ದೇಶ, ಈ ಜನರೇಷನ್ ಗ್ಯಾಪ್ನ ಅರ್ಥ ಮಾಡಿಕೊಂಡ್ರೆ ಸೀನಿಯರ್ಸು ಮತ್ತು ಜೂನಿಯರ್ಸ್ ನಡುವೆ ಅಂತ ಒಂದು ಸಂಘರ್ಷ ಬರೋದಿಲ್ಲ ಅಂತ ನನ್ನ ಭಾವನೆ. ಸುಮಾರು ವರ್ಷಗಳ ಹಿಂದೆ ನಾನು ದೂರದರ್ಶನಕ್ಕಾಗಿ ಒಬ್ಬರು ಡಾಕ್ಟರ್ ಮಂಜುನಾಥ್ ಅಂತ ಜನರೇಷನ್ ಬಗ್ಗೆ ನಾನು ಇಂಟರ್ವ್ಯೂ ಮಾಡಿದ್ದೆ. ತುಂಬ ಚೆನ್ನಾಗಿ ಅವರು ಪ್ರೆಸೆಂಟ್ ಮಾಡಿದರು. ಯಾವ ಥರದ ಜನರೇಷನ್ಗಳ ಈ ಪೀಳಿಗೆಗಳ ಅಂತರದಿಂದ ಸಮಸ್ಯೆಗಳನ್ನು ಅದನ್ನು ನೆನಪಿಸ್ಕೊತಾ ಇದ್ದೀನಿ. ಆ ಡಾಕ್ಟರ್ ಮಂಜುನಾಥ್ ಇದಕ್ಕಿದಂಗೆ ತೀರಿ ಹೋದರು. 2-3 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಐ ಥಿಂಕ್ ಒಂದು ಇನ್ಸ್ಟಿಟ್ಯೂಷನ್ಗೆ MBA ಹೆಡ್ ಆಗಿದ್ರು ಅವರು. ಓಕೆ, ಯಾಕೆ ನೆನಪಾಗ್ತಾರೆ ಅಂದರೆ, ನೋಡಿ ಕನೆಕ್ಷನ್ ಹೇಗೆ. ಈ ವಿಷಯ ಅವ್ರ ಜೊತೆ ನಾನು ಚರ್ಚೆ ಮಾಡಿದ್ದೆ ಒಂದು ವಾರಗಟ್ಟಲೆ. ನನಗೆ ಯಾಕೆ ಇಷ್ಟ ಆಯಿತು ಅಥವಾ ನನಗೆ ಅಂದರೆ, ಫಾರ್ ಎಕ್ಸಾಂಪಲ್, ನಾನು ಚಿಕ್ಕ ಹುಡುಗ ಆಗಿದ್ದಾಗ ನಮ್ಮೂರು ನಾಗ್ತಿಳ್ಳಿಗೆ ಹೋದಾಗ ನಮ್ಮ ಹಳ್ಳಿ ಜನ 100% ಮಾತಾಡಿಸ್ತಾ ಇದ್ರು. ಆಮೇಲೆ ಒಂದು 10 ವರ್ಷ 20 ವರ್ಷ ಆದಮೇಲೆ ಒಂದು 10% ಕಡಿಮೆ ಆಗ್ತಾ ಬಂತು. ನಾವು ದೊಡ್ಡವರಾಗ್ತಾ ಇದ್ದಂಗೆನೆ ಏನು ಅನ್ಕೊಂತಾರೋ ಏನು ಮಾಡ್ತಾರೋ ಅಂತ ಅನ್ನಿಸ್ತದೆ. ಈಗ ಇತ್ತೀಚೆಗೆ ಏನು ಗಮನಿಸ್ತೆ ಅಂದರೆ, 1 or 2 ಜನರೇಷನ್ಸೇ ಚೇಂಜ್ ಆಗಿ ಅವ್ರುಗಳಿಗೆ ನಾನೇನೋ ಟಿ ವಿನಲ್ಲಿ ಬರ್ತಾ ಇದ್ದಿದ್ದರಿಂದ ಕೆಲವರು ನೋಡ್ತಾರೆ ಮಾಡ್ತಾರೆ ಹೊರತು ಅವರ ಒಂದು ಹಾವಭಾವಗಳು ಅಥವಾ ಮಾತನಾಡುವ ರೀತಿ ನೀತಿಗಳು ಬದಲಾಗಿರೋದನ್ನ ಗಮನಿಸ್ತೆ. ಅಂದರೆ ಒಂದು ಊರ ಹಬ್ಬಕ್ಕೆ ಹೋದಾಗ ಎಷ್ಟು ನೂರಾರು ಜನ ಅಲ್ಲಿ ಇದ್ರು, ಐ ಥಿಂಕ್ ಸಾವಿರಗಳಲ್ಲಿದ್ದರು. ಸುಮ್ಮನೆ ಗಮನಿಸ್ತೆ ನಾನು, ಬೇಕಂತಾನೆ ಅವತ್ತು ಆ ಇಡೀ ಜಾತ್ರೆ ಮಧ್ಯರಾತ್ರಿನೆಲ್ಲ ಹೋಗಿ ನೋಡಿ ಗಮನಿಸ್ತಾ ಇದ್ದೆ. ಒಂದು ಸ್ಪೆಕ್ಟೇಟರ್ ಥರ ಒಂದ್ಸರಿ ನಾವು ಸಮಾಜನ ತೀಕ್ಷ್ಣವಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಒಂದು ದೃಷ್ಟಿಯಿಂದನೇ ಈ ವಿಚಾರ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೂ ಮಾತಾಡಕ್ಕೆ ಹೇಳಿದೆ ನಾನು. ಕಾರಣ ಗೊತ್ತಾ, ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈಗ. ಸೊ ಜನರೇಷನ್ ಟು ಜನರೇಷನ್ ಏನಾಗ್ತಿತ್ತು ಅಂದರೆ, ಮುಂಚೆ 25-30 ವರ್ಷಕ್ಕೆ ಚೇಂಜ್ ಆಗ್ತಾ ಇದ್ರೆ ಈಗ 10-15 ವರ್ಷಕ್ಕೇನೆ ತುಂಬ ಬದಲಾಗೋದನ್ನ ಗಮನಿಸ್ತಾ ಇದ್ದೇವೆ. ಅದಕ್ಕೆ ಮುಖ್ಯವಾದ ಕಾರಣನ ನಾನೇನು ಗಮನಿಸ್ತಾ ಇದ್ದೀನಿ ಅಂತ ಅಂದರೆ, ಮೇಜರ್ ಟೆಕ್ನಾಲಜಿ. ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಹಿಂದೆ ನಾವೆಲ್ಲ ಮೊಬೈಲೇ ನೋಡಿರಲಿಲ್ಲ, ಇಂಟರ್ನೆಟ್ ಕಾಲ ಇರಲಿಲ್ಲ, ಆನ್ಲೈನ್ ಯುಗ ಇರಲಿಲ್ಲ. ಕೋವಿಡ್ ಬಂದ ಮೇಲೆ ನಮ್ಗೆ ಆನ್ಲೈನ್ ಒಂದು ಪ್ರೆಸೆನ್ಸು ಅಥವಾ ಅದರ ಇಂಪಾರ್ಟೆನ್ಸು ನಮಗೆ ಗೊತ್ತಾಯಿತು. ಸೊ ಇಲ್ಲೆಲ್ಲೋ ಒಂದು ಕಡೆ ನಮ್ಗೊಂಥರ ಯಾವಾಗಲೂ ಏನು ಅಂದರೆ, ನಮ್ಮ ಕಾಲ ಚೆನ್ನಾಗಿತ್ತು ಅಂತ ದೊಡ್ಡವರು ಹೇಳ್ತಾರೆ. ಅದು ನಮ್ಮ ಹಿರಿಯರು ಹೇಳ್ತಾ ಇದ್ರು, ಈಗ ನಾವುಗಳು ಅದನ್ನ ಹೇಳ್ತಾ ಇರ್ತೀವಿ. ಹಾಗಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಓಪನ್ ಮೈಂಡೆಡ್ ಆಗಿ ಗಮನಿಸ್ಬೇಕು ಜನರೇಷನ್ನ. ಏನಾದರೂ ಅವರು ಇಂಪ್ರೂವ್ಡ್ ಸ್ಟೇಟಲ್ಲಿ ಇದ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಬೆಂತಟ್ಟಬೇಕು. ಏನೋ ಒಂದು ಸ್ವಲ್ಪ ದಾರಿ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಬುದ್ಧಿವಾದ ಹೇಳೋ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ನಮ್ಮ ಜೊತೆ ಶಿಕ್ಷಕರಾದ ಸತೀಶ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸತೀಶ್ ನಮಸ್ಕಾರ. ನಮಸ್ಕಾರ. ಪೀಳಿಗೆಗಳ ನಡುವಿನ ಅಂತರ, ಜನರೇಷನ್ ಗ್ಯಾಪ್, ಈಗ ನಮ್ಮ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹಳಷ್ಟು ನಾವು ಗಮನಿಸ್ತಾ ಇದೀವಿ ಕೂಡ ಇದನ್ನ. ಪೀಳಿಗೆಗಳ ನಡುವೆ ಅಂತರ, ಇಲ್ಲಿ ಹಿರಿಯರಿದ್ದಾರೆ ಮತ್ತೆ ಕಿರಿಯರಿದ್ದಾರೆ. ಹಿರಿಯರು ಏನ್ ಹೇಳ್ತಾರಪ್ಪ ಅಂದ್ರೆ, ಏನ್ ಹುಡುಗರಪ್ಪ ಇವರು, ನನ್ನ ಮಾತುಗಳನ್ನೇ ಕೇಳೋದಿಲ್ಲ, ನಾವ್ ಹೇಳುವಂತ ಆದರ್ಶಗಳನ್ನ, ಜೀವನ ತತ್ವಗಳನ್ನ ಇವ್ರೇನು ಫಾಲೋ ಮಾಡೋದಿಲ್ವಲ್ಲ, ಅಟ್ಲೀಸ್ಟ್ ಫಾಲೋ ಮಾಡೋದಿರ್ಲಿ, ಅಟ್ಲೀಸ್ಟ್ ಕೇಳೋದು ಇಲ್ವಲ್ಲ ಅನ್ನುವಂತ ಬೇಸರವನ್ನ ಅವ್ರು ವ್ಯಕ್ತಪಡಿಸಿದ್ರೆ, ಕಿರಿಯರು ಅನ್ಕೊಂತಾರೆ ಇವ್ರೇನಪ್ಪ ಯಾವಾಗ್ಲೂ ಹೇಳಿದ್ನೇ ಹೇಳ್ತಾ ಇರ್ತಾರೆ, ಹಂಗ್ ಮಾಡು ಹಿಂಗೆ ಮಾಡು ಅಂತ. ನಮಗೆ ಸಾಕಷ್ಟು ಅವಕಾಶಗಳಿದಾವೆ, ನಾವು ಹೋಗ್ಲಿಕ್ಕೆ ಇವ್ರು ಬಿಡ್ತಾ ಇಲ್ಲ, ನಮ್ಗೆ ಅಡ್ಗಾರ ಆಗ್ತಿದಾರಲ್ಲ ಅಂತ ಅವ್ರು ಆತರ ಭಾವನೆಯನ್ನ ಕೂಡ ಅವರು ವ್ಯಕ್ತಪಡಿಸ್ತಾ ಇದಾರೆ. ಆದ್ರೆ ನಾವು ಹಿಂದಿನ ಕಾಲದಿಂದ ಹೇಳ್ತಾ ಬಂದಿರೋ ಒಂದು ಅದ್ಭುತ ಮಾತೇನಪ್ಪಾ ಅಂದ್ರೆ, ಹಳೆ ಬೇರು ಹೊಸ ಚಿಗುರು ಎರಡು ಇದ್ದಾಗ ಮಾತ್ರನೇ ಒಂದು ಮರ ಅಥವಾ ಸಸ್ಯ ಅದ್ಭುತವಾದ ಫಲವನ್ನ ಕೊಡೋದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಇರುವಂತ ಹಿರಿಯರು ಮತ್ತೆ ಕಿರಿಯರು ಎರಡೂ ಸಮರಸದಿಂದ ಇದ್ದಾಗ ಅವರನ್ನ ಇವರು ಅರ್ಥ ಮಾಡ್ಕೊಳ್ಳೋದು, ಇವರನ್ನ ಅವರು ಅರ್ಥ ಮಾಡ್ಕೊಳ್ಳೋದು, ಎರಡೂ ಕೂಡ ಬಹಳ ಪ್ರಮುಖವಾದಂತ ಅಂಶ. ಇಲ್ಲ ಅಂದ್ರೆ ಈ ಸಂಘರ್ಷಗಳು ಮನೆಯ ವಾತಾವರಣದಲ್ಲಿ ಆಗ್ಬೋದು ಅಥವಾ ಸಾಮಾಜಿಕ ವ್ಯವಸ್ಥೆಯಲ್ಲಿ ಈ ಸಂಘರ್ಷಗಳು ಹೀಗೆ ಮುಂದುವರಿತಾ ಹೋಗ್ತವೆ. ಸಾಕಷ್ಟು ತಂದೆ ತಾಯಿಗಳನ್ನ ಪ್ರೋತ್ಸಾಹ ಕೊಡೋದು ಅಥವಾ ಅವ್ರನ್ನ ಸಾಕೋ ವಿಚಾರಕ್ಕೂ ಬಿಡುವಂತ ಸಣ್ಣ ಕಿರಿಯರನ್ನು ಕೂಡ ನೋಡ್ಬೋದು. ಅಥವಾ ಕಿರಿಯರು ನಮ್ಮ ಮಾತು ಕೇಳ್ತಾ ಇರುವಂತ ಬೇಸರವನ್ನ ಹಿರಿಯರು ವ್ಯಕ್ತಪಡಿಸೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಇದಕ್ಕೆಲ್ಲದಕ್ಕೂ ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಈ ಪೀಳಿಗೆಗಳ ನಡುವೆ ಇರುವಂತ
ಅಂತರ. ಇದರ ಇಬ್ಬರ ನಡುವೆ ಸಮರಸವನ್ನ ತರೋದು ಬಹಳ ಪ್ರಮುಖ ಅಂಶ ಇದಾಗಿದೆ. ಶಿಕ್ಷಣ ವ್ಯವಸ್ಥೆ ಇದಕ್ಕೆ ಪೂರಕವಾಗಿ ಕೂಡ ವ್ಯವಸ್ಥೆಯನ್ನ ಕಲ್ಪಿಸೋದು ಕೂಡ ಇಂದಿನ ಅಗತ್ಯ ಅಂತ ನನ್ನ ಅಭಿಪ್ರಾಯವನ್ನ ಹೇಳ್ತೀನಿ ಸರ್. ಎಸ್, ಶಿಕ್ಷಕರಾಗಿರೋದ್ರಿಂದ ನಮ್ಮ ಸತೀಶ್ ಅವರಿಗೆ ಮಕ್ಕಳ ಬಗ್ಗೆ ತುಂಬಾ ಕಾಳಜಿ. ಅದಕ್ಕೆ ಅಲ್ಲಿ ಶಿಕ್ಷಣದಲ್ಲಿಯೂ ಇದನ್ನ ಗಮನಿಸಬೇಕು ಅಂತ ಹೇಳ್ತಾ ಇದ್ದೀರಿ. ಶಿಕ್ಷಕರಿಂದ ಈಗ ಹಿರಿಯ ಚಿತ್ರಕಲಾವಿದರಾದ ರವಿನಾಥ್ ಪಟ್ಟಣಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ರವಿನಾಥ್, ಏನ್ ಹೇಳ್ತೀರಿ? ನಮಸ್ಕಾರ ಎಲ್ರಿಗೂ. ಇವತ್ತು ಜನರೇಷನ್ ಗ್ಯಾಪ್ ಅಂತಂದ್ರೆ ಅದು ತಲತಲಾಂತರದಿಂದ ಬಂದಂತಹದ್ದು. ಇವತ್ತಿನ ಪೀಳಿಗೆಗೆ ನಮ್ಮ ಪೀಳಿಗೆ ನಾವು ಅನಲಾಗ್ ಸಿಸ್ಟಮ್ ಇಂದ ಬಂದಿರ್ತೀವಿ, ಲೈಕ್ ಮ್ಯಾನ್ಯುವಲ್ ಸಿಸ್ಟಮ್ ಇಂದ. ಇವತ್ತು ಟೆಕ್ನಾಲಜಿ, ನೀವು ಆಗ್ಲೇ ಹೇಳಿದ್ರೆ ಟೆಕ್ನಾಲಜಿ ಹೇಗೆ ಮುಂದುವರೆದಿದೆ ಅಂತ. ಟೆಕ್ನಾಲಜಿ ಯಾವತ್ತೂ ಮುಂದುವರಿತಾ ಇರುತ್ತೆ. ಅದಕ್ಕೆ ತಕ್ಕಾಗಿ ಆ ಟೆಕ್ನಾಲಜಿಯಿಂದ ಈಗಿನ ಪೀಳಿ ಓಡ್ತಾ ಇರುತ್ತೆ. ನಾವು ಅವತ್ತಿನ ಟೆಕ್ನಾಲಜಿಯಿಂದ ಓಡ್ತಾ ಇದ್ವಿ, ಇವತ್ತಿನ ಟೆಕ್ನಾಲಜಿಯಿಂದ ಓಡ್ತಾ ಇದ್ವಿ. ಹಂಗಾಗಿ ಈಗಿನ ಟೆಕ್ನಾಲಜಿ ನಾವು ಹಳೆಯವರು ಹೆಚ್ಚಾಗಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗೋದಿಲ್ಲ. ಈಗಿನ ಹೊಸ ಸಮಾಜನ ಕೂಡ ಅರ್ಥ ಮಾಡ್ಕೊಳಕ್ಕೆ ಸ್ಲೋ ಆಗ್ತೀವಿ ನಾವು ಎಲ್ಲೋ ಅಂತಂದಾಗ, ಅವಾಗ ಈ ಹೊಸ ಪೀಳಿಗೆ ಅವರಿಗೆ ನಮ್ಮ ಆದರ್ಶಗಳು ಅರ್ಥ ಆಗೋಲ್ಲ. ಅವ್ರದೇ ಒಂದು ಆದರ್ಶದ ಲೆವೆಲ್ ಬೆಳ್ಕೊಂಡ್ಬಿಟ್ಟಿರುತ್ತೆ ಸೊಸೈಟಿನಲ್ಲಿ. ಯಾಕೆಂದ್ರೆ ಅವ್ರ ಲೆವೆಲ್ ನಿಂತ್ಕೊಂಡು ನೋಡೋದಕ್ಕೆ ನಮ್ ಕೈಲಿ ಸಾಧ್ಯ ಇಲ್ಲ, ನಮ್ ಲೆವೆಲ್ ನಿಂತ್ಕೊಂಡು ನೋಡೋದಕ್ಕೆ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ನಂತರ ಇನ್ನೊಂದು ಪೀಳಿಗೆ ಬಂದಾಗ ಅವ್ರಿಗೂ ಇದೇ ಅನುಭವಗಳು ಆಗೋದಕ್ಕೆ ಸಾಧ್ಯತೆ ಇದೆ. ಅದು ಅರ್ಥ ಮಾಡ್ಕೊಳಕ್ ಆಗಲ್ಲ. ಕೆಲವು ಫ್ಯಾಮಿಲಿಗಳಲ್ಲಿ, ಕೆಲವು ಎಜುಕೇಶನ್ ಫ್ಯಾಮಿಲಿಗಳಲ್ಲಿ ಮಾತ್ರ ಅರ್ಥ ಮಾಡ್ಕೊಳಕ್ ಸಾಧ್ಯ. ಅವ್ರ ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಏನು ಅಂತಕ್ಕಂಥದನ್ನ ಅವ್ರದೇ ಆದ ಒಂದು ಟೆಕ್ನಿಕ್ ಇಟ್ಕೊಂಡು ಬೆಳೆಸ್ತಾ ಹೋಗ್ತಾರೆ, ಹಾಗೆ ಗೈಡ್ ಮಾಡ್ತಾ ಹೋಗ್ತಾರೆ. ಯಾಕೆಂದ್ರೆ ಈ ಗೈಡ್ ಮಾಡಕ್ ಆಗದೆ ಇರುವಂತ ಫ್ಯಾಮಿಲಿಗಳಲ್ಲಿ ಪೇರೆಂಟ್ಸ್ಗಳು ಯಾವ್ದೋ ಒಂದು ಮಾತು ಕೇಳ್ಕೊಂಡು ಗೈಡ್ ಮಾಡಕ್ ಹೋದ್ರೆ ಅದು ರಿವರ್ಸ್ ಹೊಡೆಯೋ ಚಾನ್ಸಸ್ ಇರುತ್ತೆ ಅವ್ರ ಮಕ್ಳು. ಯಾಕೆಂದ್ರೆ ಜನರೇಷನ್ ಗ್ಯಾಪ್ ಅಂದ್ರೆ ಅಲ್ಲೇ ಬರೋದು ಸಿಕ್ಕಾಟಗಳು. ಯಾಕೆಂದ್ರೆ ಇವರಿಗೆ ಪೇರೆಂಟ್ಸಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಮಕ್ಳಿಗೂ ಅರ್ಥ ಆಗಲ್ಲ. ಅವಾಗ ಅವ್ರು ಯಾವ್ದೋ ಒಂದು ಅಡ್ಡದಾರಿಗೋ ಕೆಟ್ಟ ಹವ್ಯಾಸಕ್ಕೋ ಇದಕ್ಕೆ ಬಂದಾಗ ಇವ್ರದ್ದು ಅಷ್ಟು ಶಕ್ತಿ ಇವ್ರ ಕೈನಲ್ಲಿ ಇರೋದಿಲ್ಲ. ಅದರಿಂದ ಗ್ಯಾಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಆ ತಿದ್ದೋ ಅಂತದ್ದು, ಆ ಗ್ಯಾಪ್ ಅರ್ಥ ಮಾಡ್ಕೊಳ್ಳುವಂಥದ್ದು ಎಲ್ರಿಗೂ ಸೊಸೈಟಿನಲ್ಲಿರೋ ಎಲ್ಲಾ ಫ್ಯಾಮಿಲಿ, ಎಲ್ಲಾ ಜನಗಳಿಗೂ ಸಾಧ್ಯ ಆಗದೆ ಇರೋದ್ರಿಂದ ಇದು ತೊಂದರೆ ಆಗ್ತಾ ಇರುತ್ತೆ. ಗ್ಯಾಪ್ಗಳನ್ನ ನಾವು ಮುಚ್ಚಬೇಕು ಅಂತಂದ್ರೆ ನಾವು ಜನರೇಷನ್ ಗ್ಯಾಪ್ ಅಂತ ಏನ್ ಹೇಳ್ತೀವಿ, ನಾವು ಹೊಸ ಇದಕ್ಕೆ ನಾವು ತೆರ್ಕೋಬೇಕಾಗುತ್ತೆ. ಹೊಸ ಟೆಕ್ನಾಲಜಿಗೆ, ಅವ್ರ ಜೊತೆ ನಾವು ಓಡ್ಬೇಕಾಗುತ್ತೆ. ಒಂದು ಏನೋ ಬರ್ದೇ ಇರೋನು ಒಂದು ಕಾರ್ಮೆಟಿಕ್ ಮಗು ಕಲ್ಸ್ಬಿಟ್ಟು ಕಳ್ಸಿದ್ದು ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ. ಅದ್ರ ಮಗು ಮೂಲಕ ಇವನ್ ಇಂಗ್ಲಿಷ್ ಕಲಿತಾನೆ ಪೇರೆಂಟ್. ಇದು ಇದನ್ನ ಅದಕ್ಕೆ ಒಂದು ಜನರೇಷನ್ ಗ್ಯಾಪ್ ನ ಫಿಲ್ ಮಾಡಕ್ಕೆ ಇವ್ ಪ್ರಯತ್ನ ಪಡ್ತಾನೆ ಖಂಡಿತ. ಅದು ಜನರೇಷನ್ ಗ್ಯಾಪ್ ನ ಫಿಲ್ ಮಾಡುವಂತ ಪ್ರಯತ್ನ. ಅದು ಆ ತರ ಆದಾಗ ಮಾತ್ರ ಜನರೇಷನ್ ಗ್ಯಾಪ್ ನ ಫಿಲ್ ಮಾಡಕ್ ಸಾಧ್ಯ ಅಂತ ನನ್ನ ಅನುಭವ. ಎಸ್ ರವಿನಾಥ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಸಂಹಿತಾ ಏನ್ ಹೇಳ್ತಾರೆ ಕೇಳೋಣ. ಎಸ್ ಸಂಹಿತಾ, ನಮಸ್ಕಾರ. ನಮಸ್ತೆ. ಜನರೇಷನ್ ಗ್ಯಾಪ್, ನಾವು ಹಿರಿಯ ತಲೆಮಾರುಗಳನ್ನ ನೋಡ್ತಾ ಹೋದ್ರೆ ಆ ಜನರೇಷನ್ ಗ್ಯಾಪ್ ಅನ್ನೋದು ಜಾಸ್ತಿ ಇದೆ. ಈ ಜನರೇಷನ್ ಗ್ಯಾಪ್ ಯಾಕೆ ಬರ್ತದೆ ಅನ್ನೋದು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಸಾಮಾಜಿಕ ಬದಲಾವಣೆಗಳು ಹೇಗೆ ಆಗ್ತಾ ಬರ್ತದೆ, ಈ ಜನರೇಷನ್ ಗ್ಯಾಪ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಮೊದಲು ಹಿರಿಯ ತಲೆಮಾರುಗಳಲ್ಲಿ ಜನರೇಷನ್ ಗ್ಯಾಪ್ ಜಾಸ್ತಿ ಇತ್ತು. ಓಕೆ, ಹೇಳಿ. ಕೆಲವು ಸಾರಿ ನೆಟ್ವರ್ಕ್ ಸಮಸ್ಯೆ ಇದೆ. ಕೇಳಿಸ್ತಾ ಇದೆಯಾ? ಓಕೆ, ಕಂಟಿನ್ಯೂ ಮಾಡಿ ಸಂಹಿತಾ. ಮೊದಲು 30 ವರ್ಷ ತಗೊಳ್ತಾ ಇದ್ವಿ, ಇವಾಗ ಒಂದು 15 ವರ್ಷ ಆಗ್ಬಿಟ್ಟಿದೆ. ಸೊ ಈ ಜನರೇಷನ್ ಗ್ಯಾಪ್ ಆಗ್ತಾ ಇರೋದು ಸಾಮಾಜಿಕ ಬದಲಾವಣೆಗಳಿಂದ. ಕೆಲವರು ಏನ್ ಮಾಡ್ತಾರೆ, ಜನರೇಷನ್ ನ ಫಾಲೋ ಮಾಡ್ತಾರೆ ಪಾಸಿಟಿವಿಟಿಗೆ, ಕೆಲವರು ನೆಗೆಟಿವಿಟಿ ಇದ್ರೆ ಅದನ್ನ ಚೆಕ್ ಮಾಡ್ತಾರೆ, ಇಲ್ಲ ಅಂದ್ರೆ ಕಂಟಿನ್ಯೂನೇ ಮಾಡಲ್ಲ. ಉದಾಹರಣೆಗೆ ನಾನೊಂದು ತಗೊಳ್ತೇನೆ. ಈಗ ಯಾರ್ದನ ಮನೇಲಿ ಗೃಹ ಪ್ರವೇಶ ಅಥವಾ ಬೇರೆ ಒಂದು ಕಾರ್ಯಕ್ರಮ ಇದ್ರೆ ಏನ್ ಮಾಡ್ತಾರೆ, ಮೊದ್ಲವರು ಕಾಲ್ ಮಾಡ್ಬಿಟ್ಟು ಬನ್ನಿ ಅಂತ ತುಂಬಾ ಭಾವನಾತ್ಮಕವಾಗಿ ಕರೀತಾ ಇದ್ರು, ಆತ್ಮೀಯತೆ ಇರ್ತಿತ್ತು. ಇವಾಗಿನ ಜನರೇಷನ್ ಅವ್ರು, ನಮ್ ಜನರೇಷನ್ ಅವ್ರು ಏನ್ ಮಾಡ್ತೀವಿ, ಒಂದ್ ಮೆಸೇಜ್ ಹಾಕ್ತಿವಿ, ಟೆಕ್ಸ್ಟ್, ಅದ್ರಲ್ಲಿ ಒಂದು ಲವ್ ಸಿಂಬಲ್, ಒಂದು ಸ್ಮೈಲ್, ಏನೋ ಒಂದು ಎಮೋಜಿ ಹಾಕ್ಬಿಡ್ತೀವಿ. ಸೊ ಇಟ್ ಇಂಡಿಕೇಟ್ಸ್ ದಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಫಾರ್ ದಟ್ ಫಂಕ್ಷನ್ ಅನ್ನೋದು. ಸೊ ಅಷ್ಟೇ ನಮ್ಮ ಜನರೇಷನ್ ಅವ್ರದ್ದು. ಆದ್ರೆ ಮೊದಲಿನ ಹಿರಿಯ ತಲೆಮಾರುಗಳಿಗೆ ನಾವು ಆತರ ಮೆಸೇಜ್ ಹಾಕಿದ್ರೆ ಅವ್ರು ಬರೋದೇ ಇಲ್ಲ ಫಂಕ್ಷನ್. ಸೊ ಇಷ್ಟು ಡಿಫ್ರೆನ್ಸ್ ಇದೆ. ಅದೇ ತರ ಮೊದಲನೇ ಜನರೇಷನ್ ಅವ್ರು, ಅಂದ್ರೆ ನಮ್ ತಂದೆ ಆಗ್ಬೋದು, ನನ್ನ ಚಿಕ್ಕಪ್ಪ ಇರ್ಬೋದು, ಅಥವಾ ನನ್ನ ದೊಡ್ಡಣ್ಣ ಇರ್ಬೋದು, ಇವರೆಲ್ಲ ಹಿಂದೂ ಪೇಪರ್ ಇಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಂದ್ರೆ
ಹಿಂದೂ ಪೇಪರ್ಸ್ ನ ತಗೊಂಡು ಅದರಲ್ಲಿ ಆರ್ಟಿಕಲ್ಸ್ ನ ಓದ್ಬಿಟ್ಟು ಮಾರ್ಕ್ ಮಾಡಿ ಅದನ್ನ ನೋಟ್ಸ್ ಮಾಡ್ತಾ ಇದ್ರು. ಆದ್ರೆ ನನ್ನ ಜನರೇಷನ್ ಅವ್ರೇನೋ ನಾವು ಅಡ್ವಾನ್ಸ್ಡ್ ಜಿ ಕೆ ಟುಡೇ ಅನ್ನೋ ಆಪ್ ಅಥವಾ ಇನ್ಯಾವುದೋ ಆಪ್ ಗಳನ್ನ ಬಳಸ್ಕೊಂಡು ನಾವು ಪ್ರತಿ ದಿನದ ಒಂದು ಮಾಹಿತಿಯನ್ನ ತಗೊಳ್ತಾ ಇದೀವಿ. ಅಂದ್ರೆ ಅಷ್ಟಾಗಿ ತಗೊಳ್ತೀವಿ, ಬಟ್ ಅವ್ರ ಎಫಿಷಿಯನ್ಸಿ ನಾವು ರೀಚ್ ಆಗೋದಿಕ್ಕೆ ಆಗಲ್ಲ. ಸೊ ಜನರೇಷನ್ ಗ್ಯಾಪ್ ಅಲ್ಲಿ ತುಂಬಾ ಅಡ್ವಾಂಟೇಜ್ ಕೂಡ ಇದೆ. ಅಂದ್ರೆ ಜನರೇಷನ್ ಆಸ್ ಇಟ್ ಪಾಸ್ ಆನ್, ಅಡ್ವಾಂಟೇಜ್ ಇಸ್ ಆಲ್ಸೋ ದೇ, ಡಿಸ್ಅಡ್ವಾಂಟೇಜ್ ಇಸ್ ಆಲ್ಸೋ ದೇ. ಓಕೆ ಸಮೀತಾ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇಂಜಿನಿಯರ್ ಸತೀಶ್ ಬಾಬು ಅವ್ರು ಏನ್ ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ಕಾರ. ಈಗ ನಮ್ಮ ಜನರೇಷನ್ ಗ್ಯಾಪ್ ಬಗ್ಗೆ ನಮ್ಮ ಫ್ಯಾಮಿಲಿಯಲ್ಲೇ ನಾನು ಕಂಪೇರ್ ಮಾಡ್ಕೊಂತೀನಿ ಸರ್. ನಮ್ಮ ತಾತ ಅವರು 85-90 ವರ್ಷ ಇದ್ರು ಅವ್ರು ಹೆಂಗೆ ಅಂದ್ರೆ ಒಂಥರ ಎಲ್ಲ ಲೈಫ್ ಚೆನ್ನಾಗಿ ಒಂಥರ ಖುಷಿಯಾಗಿ ಆರಾಮಾಗಿದ್ರು. ಅಂದ್ರೆ ಅವ್ರು ಆಗಿನ ಇದ್ರಲ್ಲಿ ಅಷ್ಟೊಂದು ಇವೆಲ್ಲ ಈ ವರ್ಕ್ ಟೆನ್ಷನ್, ಈ ಫಾಸ್ಟ್ ಆಗಿ ಹೋಗ್ಬೇಕು, ಬೇಗ ಹೋಗ್ಬೇಕು ಅನ್ನೋ ಇದಿರ್ಲಿಲ್ಲ. ಅದಾದ್ಮೇಲೆ ಈಗ ನಮ್ಮ ಪೀಳಿಗೆನೆ ನಮ್ದೇ ಇಟ್ಕೊಂಡ್ರು ಈಗ ನಾವೇನೋ ಪ್ಲಾನ್ ಆಗಿ ಮಾಡ್ಬೇಕು, ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನೋ ಒಂಥರ ಫಾಸ್ಟ್ ಆಗಿ ಎಲ್ಲ ಆಗ್ಬೇಕು ಅಂತೇಳಿ ನಮ್ಮ ಲಾಸ್ಟ್ ಒಂದು 35-40 ವರ್ಷದಿಂದ ಜಾಸ್ತಿ ಆಗಿದೆ ಸರ್ ಇದು. ಇದಾದ್ಮೇಲೆ ಈಗ ಯಾವಾಗ ಇದು ಈ ಫೇಸ್ಬುಕ್ ಸಾಮಾಜಿಕ ಜಾಲತಾಣ ಬಂತು, ನಮ್ಮ ಮಕ್ಕಳಿಗೆ ಎಲ್ಲ ಕೈಯಲ್ಲೇ ಸಿಕ್ಬಿಡ್ತವೆ. ಈಗ ನಾವೇನಾದ್ರು ಇದು ಬೇಡ ಅಂತಂದ್ರೆ ಅವ್ರು ಇನ್ನೊಂದ್ ಕಡೆ ಅವ್ರೆಲ್ಲ ಆನ್ ಮಾಡ್ಬಿಟ್ರೆ ಅವ್ರು ಎಲ್ಲ ಸಿಗ್ತವೆ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಇವ್ರೇನೋ ಹೇಳೋದು ಕೆಟ್ಟದ್ದು, ಅವ್ರೇ ಅದೇ ಒಳ್ಳೇದು ಅಂತ ಅವ್ರಿಗೆ ಅನ್ಸುತ್ತದು ಮಕ್ಕಳಿಗೆ. ಅದು ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ಒಳ್ಳೇದೇ, ಕೆಟ್ಟ ಇದ್ರಲ್ಲಿ ತಗೊಂಡ್ರೆ ಕೆಟ್ಟದ್ದೇ. ಈಗ ನನ್ನ ಮಗಳದು ದೊಡ್ಡ ಮಗಳದು ಡೇಟ್ ಆಫ್ ಬರ್ತ್ 97 ಸರ್. ಎರಡನೇ ಮಗಳದು 2003. ಇವ್ರು ಇಬ್ಬರಲ್ಲೇ ಎಷ್ಟು ಸುಮಾರು ಗ್ಯಾಪ್ ಇದೆ. ಅಂದ್ರೆ ಒಂದ್ 5-6 ವರ್ಷ ಇದ್ರಲ್ಲೇ ಅವಳದೇ ಬೇರೆ ಇದು, ಜಸ್ಟ್ ಒಂದು 6-7 ಓಕೆ. ಈಗ ಸಣ್ಣ ಮಗಳು ಇದ್ರಲ್ಲಿ ಓದ್ತಾ ಇದ್ದಾಳೆ ಸರ್, BBA ಕ್ರೈಸ್ಟ್ ಕಾಲೇಜಲ್ಲಿ. ಅಲ್ಲಿ ಹೆಂಗಿದೆ ಅಂದ್ರೆ ಈ ಗಾಂಜಾ ಹೊಡಿಲಿಲ್ಲ ಅನ್ನೋರ್ಗೆ ಒಂಥರ ಏನೋ ಕೆಟ್ಟದಾಗಿ ನೋಡ್ತಾರಂತೆ. ಅಂದ್ರೆ ಮಾಡಿದ್ರೆ ಅದು ಒಳ್ಳೆ ಹ್ಯಾಬಿಟ್ ಅಂತ ಅಲ್ಲಿ. ಎಲ್ಲಿ ಹೋಗ್ತಾ ಇದೆ ಪ್ರಪಂಚ? ಸೊ ಪೇರೆಂಟ್ಸ್ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ಲಿ. ನಮ್ಮ ಪೀಳಿಗೆಯಲ್ಲಿ ಇದು ಗಾಂಜಾ ಅನ್ನೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಇದು ಈಗ ನಿಮ್ಗೆ ಇದು ಕಾಮನ್ ಆಗ್ಬಿಟ್ಟಿದೆ ಇಲ್ಲಿ ಬೆಂಗಳೂರಿನಲ್ಲಿ. ಓಕೆ. ಸೊ ನಿಮ್ಮ ಕಾಳಜಿ ನಮ್ಗೆ ಅರ್ಥ ಆಗ್ತಾ ಇದೆ ಸತೀಶ್ ಬಾಬು. ಆಕ್ಚುಲಿ ಡಿಪ್ರೆಸ್ ಆಗಿದ್ದಾಳೆ. ನಾವು ಇಲ್ಲಮ್ಮ ಇದು ನಿಂದೆ ಕರೆಕ್ಟ್ ಅಂತ ಹೇಳಿ ಪಾಪ ಅವಳಿಗೆ ನಾವು ಟ್ರೈನ್ ಅಪ್ ಮಾಡಿ ಇದ್ ಮಾಡ್ತೇವೆ. ಅಲ್ಲಿ ಕಾಮನ್ ಅದು. ಓಕೆ, ನಾವಲ್ಲಿ ಅರ್ಥ ಮಾಡ್ಕೋಬೇಕು ಯಾವ ಇನ್ಸ್ಟಿಟ್ಯೂಟ್ಗೆ ಯಾವ ಕಾಲೇಜಿಗೆ ಸೇರಿಸ್ತೀವಿ, ಅದರ ಪೂರ್ವಪರಗಳು ತಿಳ್ಕೊಳ್ಳೋದು, ಜೊತೆಗೆ ಅವರ ಪೀರ್ಸ್ ಅಂತೀವಿ, ಅವರ ಫ್ರೆಂಡ್ಸ್ ಎಂತವ್ರ ಜೊತೆ ಬೆರೀತಾರೆ. 50 ಜನದಲ್ಲಿ 45 ಜನ ಇದೇ ತರ ಇರ್ತಾರೆ. ಅವರೆಲ್ಲ ಬೇರೆ ಕಡೆಯಿಂದ ಬಂದಿರ್ತಾರೆ. ಅಂದ್ರೆ ಇದೆಲ್ಲ ಒಂದ್ ಸ್ವಲ್ಪ ನಾವು ಪೇರೆಂಟ್ಸ್ಗೆ ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಓಕೆ, ಎಸ್ ಡಾಕ್ಟರ್ ಅಮೃತರಾಜ್ ಏನ್ ಹೇಳ್ತಾರೆ ಹರಿಹರದಿಂದ? ಎಸ್ ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಇವತ್ತಿನ ಹೇಳ್ಬೇಕಂದ್ರೆ ಪೀಳಿಗೆಗಳ ಮತ್ತು ನಡುವಿನ ಅಂತರ ಬಗ್ಗೆ ನಾವು ಹೇಳ್ಬೇಕಪ್ಪ ಅಂದ್ರೆ, ಹಳೆ ಪೀಳಿಗೆಗೂ ಇವತ್ತಿನ ಪೀಳಿಗೆಗೂ ವ್ಯತ್ಯಾಸ ಸಿಕ್ಕಾಪಟ್ಟೆ ಇದೆ. ಆಮೇಲೆ ಹಳೆದರಲ್ಲಿ ಆಧುನಿಕತೆ ಹೆಚ್ಚಿಗೆ ಇಲ್ಲ, ಬಟ್ ಇವತ್ತು ಆಧುನಿಕತೆ ಹೆಚ್ಚಿಗೆ ಇದೆ. ಹಿಂದೆಲ್ಲ ವಾಟ್ಸ್ಆಪ್ ಇದ್ವೇ ಇಲ್ಲಿದ್ದ, ಬಟ್ ಇವಾಗ ಏನಪ್ಪಾ ಅಂದ್ರೆ ವಾಟ್ಸ್ಆಪ್ ಎಲ್ಲ ಹೆಚ್ಚಿಗೆ ಉಪಯೋಗಿಸ್ತೇವೆ. ಆಮೇಲೆ ಹಿಂದೆಲ್ಲ ಸ್ಲೋ ಇತ್ತು, ಅವಾಗೆಲ್ಲ ಕಾಲದಲ್ಲಿ ಸಿಕ್ಕಾಪಟ್ಟೆ ಸ್ಲೋ ಇತ್ತು. ಬಟ್ ಈಗೀಗ ಹೆಚ್ಚಿಗೆ ಫಾಸ್ಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಆಧುನಿಕತೆ ಹೆಚ್ಚಿಗೆ ಆಗ್ತಾ ಇದೆ. ಮತ್ತೆ ವಾಟ್ಸ್ಆಪ್ ಆಗ್ಲಿ, ಯೂಟ್ಯೂಬ್ ಆಗ್ಲಿ, ಎಲ್ಲ ನಾವನ್ನು ಉಪಯೋಗಿಸ್ತಾ ಇವತ್ತಿನ ಕಾಲದಲ್ಲಿ ಬಹಳ ಇದಾಗ್ತಾ ಇದೆ. ಇಷ್ಟ ಹೇಳ್ಬಿಟ್ಟು ಒಂದು ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಓಕೆ, ನಮ್ಮೆಲ್ಲ ಪಾರ್ಟಿಸಿಪೆಂಟ್ಸ್ ಅವರವರ ಅನಿಸಿಕೆಗಳನ್ನ ತಿಳಿಸಿದ್ರು. ಇಲ್ಲೇ ಕೊಂಚ ನಮ್ಮ ನಡುವೆನೆ ಕೆಲವು ಪಾರ್ಟಿಸಿಪೆಂಟ್ಸ್ ಅಲ್ಲೇ ಅಂತರಗಳಿದೆ. ಅಂದ್ರೆ ಅಂತರಗಳನ್ನ ಗುರುತಿಸಿಕೋಬೇಕು, ಒಳ್ಳೆಯದನ್ನ ಒಪ್ಪಿಕೊಳ್ಳಬೇಕು. ಅದೆಲ್ಲ ಸ್ವಲ್ಪ ದೋಷ ಇದೆ ಅಂದ್ರೆ ಹೇಗೆ ಇದಕ್ಕೆ ತಿದ್ದುಪಡಿ ಮಾಡಬಹುದು ಅನ್ನುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ವಿಡಿಯೋ ನೋಡ್ತಾ ಇರೋ ನಿಮಗೆ ಏನನ್ನಿಸ್ತು? ಇದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ? ಇದ್ರ ಕಡೆಗೆ ನಾವೆಲ್ಲರೂ ಗಮನ ಕೊಡೋಣ ಅಂತ ಹೇಳ್ತಾ, ಸಮಾಜದ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಇಂತಹ ವಿಚಾರಗಳ ಬಗ್ಗೆ ನಾವೆಲ್ಲ ಚಿಂತನೆ ಮಾಡಬೇಕು, ಚರ್ಚೆ ಮಾಡಬೇಕು ಅಂತ ಹೇಳೋದಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಓಕೆ ಸ್ನೇಹಿತರೆ, ಪೀಳಿಗೆಗಳ ನಡುವಿನ ಅಂತರದ ಬಗ್ಗೆ
ನಮ್ಮೆಲ್ಲ ಆತ್ಮೀಯರು ಮಾತನಾಡಿದ್ದಾರೆ. ನೀವು ಕೂಡ ನಿಮ್ಮ ಅಭಿಪ್ರಾಯನ ತಿಳಿಸಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋಲಿ ಭೇಟಿ ಆಗ್ತೇನೆ. ನಮಸ್ಕಾರ.